ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕೊನೆ ಕಾರ್ತಿಕ್ ಸೋಮವಾರ ಅಲ್ವಾ. ಇವತ್ತು ಏನೇನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮಾರ್ನಿಂಗ್ ಟು ಈವ್ನಿಂಗ್ ಬನ್ನಿ ಫ್ರೆಂಡ್ಸ್. ಬೆಳಗ್ಗೆನೇ ಎದ್ದು ಆಚೆ ಎಲ್ಲ ತೊಳೆದು ಈ ಥರ ದೀಪದ ರಂಗೋಲಿ ಹಾಕ್ಕೊಂಡೆ. ಆಮೇಲೆ ಬಂದು ಹಾಲು ಕಾಯಿಸ್ಕೊಂಡು ಒಂಚೂರು ಕಾಫಿ ಮಾಡ್ಕೊಂಡು ಕುಡಿದೆ. ಫ್ರೆಂಡ್ಸ್, ಬನ್ನಿ ಅಡುಗೆ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ, ಒಣಗಿದ ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಸ್ವಲ್ಪ ಸ್ಮೂತಾಗಿ ಆಗೋವರೆಗೂ ಬೇಯಿಸ್ಕೋಬೇಕು. ಆಮೇಲೆ ಪುಳಿಯೋಗರೆ ಪ್ಯಾಕೆಟ್ ಒಂದಿರುತ್ತಲ್ಲ, ಒಂದು ಹಾಕ್ಕೊಳ್ಳಿ ಸಾಕು. ಈ ಥರ ಕಲಿಸ್ಕೋಬೇಕು ಒಂದು ಸತಿ ಎಣ್ಣೆಯಲ್ಲಿ. ಆಮೇಲೆ ಹುಣ್ಸೆಹಣ್ಣು ರಸ ಹಾಕ್ಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡು ಕುದಿಯೋ ಟೈಮಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಅನ್ನ ಹಾಕಿ ಕಲಸಿದ್ರೆ ಇದೊಂಥರ ಡಿಫ್ರೆಂಟಾಗಿರುತ್ತೆ ಪುಳಿಯೋಗರೆ. ಫ್ರೆಂಡ್ಸ್, ಟ್ರೈ ಮಾಡಿ ನೀವು ಕೂಡ. ಮಗಳ ಬಾಕ್ಸ್ಗೆ ಪ್ಯಾಕ್ ಮಾಡಿ, ಮಗನೂ ಸ್ಕೂಲಿಗೆ ರೆಡಿ ಮಾಡಿ, ಇಬ್ಬರು ಸ್ಕೂಲ್ಗೆ ಹೊರಟ ಮೇಲೆ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ಹಾಗೆ ಬೃಂದಾವನ ತಂದಿದ್ನೆಲ್ಲ ಮಂತ್ರಾಲಯದಿಂದ, ಅದಕ್ಕೆಲ್ಲ ಪೂಜೆ ಮಾಡಿದೆ. ಬೇರೆ ಕೆಲಸಗಳಿದ್ದಾವೆ, ಮುಗಿಸ್ಕೊಳ್ತೀನಿ ಅಷ್ಟರಲ್ಲಿ ನಾನು. ಫ್ರೆಂಡ್ಸ್, ಸಾಯಂಕಾಲ ಆಯಿತು, ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ರಿ. ನಾನು, ನಮ್ಮ ಮನೆಯವರು, ಮಕ್ಕಳು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ದೀಪ ಎಲ್ಲ ಹಚ್ಚಿ ದೇವ್ರಿಗೂ ಬೆಳಗಿ ಅಲ್ಲಿ ಇಟ್ಬಿಟ್ಟು ದೇವಸ್ಥಾನ ಒಳಗಡೆ ಹೋಗೋಣ ದರ್ಶನಕ್ಕೆ ಅಂತ ಹೋಗ್ತಾಯಿದ್ರಿ. ಎಂಟ್ರೆನ್ಸಲ್ಲಿ ರಂಗೋಲಿ ಹಾಕಿದ್ರು ದೇವ್ರದ್ದು, ಸಖತ್ತಾಗಿತ್ತು ಫ್ರೆಂಡ್ಸ್. ಈ ದೇವಸ್ಥಾನ ಬಂದು KR ಪುರಂ ಹತ್ರ ಬರುತ್ತೆ, ಇದು ಬಿದ್ರಳ್ಳಿ ಅಂತ. ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜೆ. ಪ್ರತಿ ವರ್ಷವೂ ಅಷ್ಟೇ ಶಿವರಾತ್ರಿ ಹಬ್ಬ, ಕಾರ್ತಿಕ್ ಸೋಮವಾರಗಳಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮನೆ ದೇವ್ರು ಕೂಡ ವಿಗ್ರಹ ಇಲ್ಲೇ ಇದೆ. ನಮಸ್ಕಾರ ಹಾಕ್ಕೊಂಡು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ರಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಫ್ರೆಂಡ್ಸ್. ಮತ್ತು ಮನೆಗೆ ಬಂದು ಅನ್ನ ಮಾಡಿ, ಕಡಲೆ ಬಟಾಣಿ ನೆನೆಸಿಟ್ಟಿದೆ, ಮಸಾಲೆ ಸಾರು ಮಾಡಿ, ಬೋಂಡ ಸುಟ್ಟು ಹುಡುಗರು, ನಮ್ಮ ಮನೆಯವರು ಎಲ್ಲ ತಿಂದಿದ್ದಾದಮೇಲೆ ಲಾಸ್ಟ್ಗೆ ನಾನು ಊಟ ಮಾಡಿದ್ದು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್ ಫ್ರೆಂಡ್ಸ್. Thanks for watching and subscribe to my channel.